My dear friends, my dear masters and my dear gods, ಭೂಮಿನ ಮೇಲೆ ನಾವೆಲ್ಲ ಹುಟ್ಟಿದ್ದೀವಿ, ಜೀವನ ಮಾಡ್ತಾ ಇದ್ವಿ. ಈ ಜೀವನ ಹೇಗಿರಬೇಕು, ಈ ಜೀವನದಲ್ಲಿ ನಮಗೆ ಏನು ಬೇಕು, ಇದು ತಿಳ್ಕೊಳ್ಳೋದೇ ಜ್ಞಾನ. ಧ್ಯಾನಕ್ಕೆ ಮುಂಚೆ ನಾನು ಬಿಸ್ನೆಸ್ ಮಾಡ್ತಾಯಿದ್ದೆ, ನನಗೆ ಗೊತ್ತಿಲ್ಲ ಹೌ ಟು ಲಿವ್ ಹ್ಯಾಪಿಲಿ, ಆನಂದವಾಗಿ ಜೀವನ ಹೇಗೆ ಮಾಡಬೇಕೆಂಬುದು ನನಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಪೂಜೆ ಹೆಚ್ಚಿಗೆ ಮಾಡ್ತಾಯಿದ್ರು, ನಾನು ಮಾಡ್ತಾಯಿದ್ದಿಲ್ಲ. ಅಂದರೆ ದೇವರಿಲ್ಲ ಅಂತ ನಾನು ಹೇಳ್ತಾ ಇದ್ದಿಲ್ಲ. ಇದು ಭಿಕ್ಷೆ ಬೇಡ್ಕೊಳ್ಳೋದು, ಯಾರು ಕೊಡ್ತಾರ? ನಮ್ಮ ತಾಯಿ ಪೂಜೆ ಮಾಡು ಅಂದರೆ ನಾನು ಓದ್ಕೊಳ್ಳಲ್ಲ, ಪೂಜೆ ಮಾಡ್ತೀನಿ, ಪಾಸ್ ಆಗ್ತೀನಿ. ನಾನು ದುಡಿಯಲ್ಲ, ದುಡ್ಡು ಬರುತ್ತೆ, ಪೂಜೆ ಮಾಡ್ತೀನಿ ಅಂತ ನಾನು ವಾದನೆ ಮಾಡ್ತಾಯಿದ್ದೆ. ಆದರೆ ನನ್ನ ಮನಸ್ಸಲ್ಲಿ ಒಂದು ಸರ್ಚ್ ಇತ್ತು, ದಿವ್ಯ ಶಕ್ತಿ ಎಲ್ಲಿದೆ, ಆ ಶಕ್ತಿನ ಹೇಗೆ ಉಪಯೋಗಿಸ್ಕೋಬೇಕು, ಕೇವಲ ನನಗಾಗಿ ನಾನು ಜೀವನ ಮಾಡಬಾರ್ದು, ನಾನು ಎಲ್ಲರಿಗೂ ನಾನು ಏನು ಹೆಲ್ಪ್ ಮಾಡ್ಬೋದು ಮಾಡಬೇಕು ಅಂತ ಒಂದು ಆಶೆ ಇತ್ತು. ನಾನು ಯಾರ ಹತ್ರ ಕ್ವಶನ್ ಆಗ್ತಾಯಿದ್ದಿಲ್ಲ, ಏನಿಲ್ಲ. ಫಸ್ಟ್ ಡೇ 97 ಆಗಸ್ಟ್ 2 ಸಾಟರ್ಡೇ ನೈಟ್ ನಾನು ಬಿಸ್ನೆಸ್ ಮಾಡೋವಾಗ ನೈಟ್ 8:30 ಒಬ್ಬರು ಪತ್ರಿಜಿ ಗುರುಗಳದ್ದು ಒಂದು ಪ್ಯಾಂಪ್ಲೆಟ್ ಕೊಟ್ಟರು. ಅದರಲ್ಲಿ ಧ್ಯಾನ ಹೇಗೆ ಮಾಡಬೇಕು, ಪತ್ರಿ ಸರ್ ಫೋಟೋ ಎಲ್ಲ ಇತ್ತು. ನನಗೆ ಅನ್ನಿಸ್ತು ನನ್ನ ಗುರುಗಳು ಹುಡುಕೊಂತ ನಮ್ಮ ಊರಿಗೆ ಬಂದಿದ್ದಾರೆ ಅಂತ. ಫಸ್ಟ್ ಟೈಮ್ ನಾನು ಒಂದು ಸ್ಪಿರಿಚುವಲ್ ಪ್ರೋಗ್ರಾಮ್ಗೆ ಹೋದೆ. 97 ಆಗಸ್ಟ್ 3 ಸಂಡೇ ಮಾರ್ನಿಂಗ್ 10 o'clock. ಕೇಳೋರು 30 ಜನ ಇದ್ದರು, ನಮ್ಮಂಥ ಅನುಭವ ಹೇಳೋರು 40 ಜನ ಬಂದಿದ್ದರು. ಅಂಥ ಪ್ರೋಗ್ರಾಮ್ ಅದು. ಆ ಪ್ರೋಗ್ರಾಮ್ಗೆ ಪತ್ರಿ ಸರ್ 1994ದಿಂದ 1997 3 ವರ್ಷ 100 ಕಿಲೋಮೀಟರ್ಸ್ ಕರ್ನೂಲ್ನಿಂದ ಆದೋನಿ ಬರ್ತಾಯಿದ್ರು, ಹೋಗ್ತಾಯಿದ್ರು ಅಂತ. 2 ಜನನೋ 3 ಜನ ಸೇರಿದರೆ ಒಬ್ಬರು ಸ್ಕೂಲ್ ಟೀಚರ್ ಇದ್ದರು, ರಮಣಮೂರ್ತಿ ಅಂತ. ಅವ್ರು ಸೇರಿಸಿದ್ರೆ 1 ತಾಸು ಧ್ಯಾನ ಮಾಡಿಸಿ ಜ್ಞಾನ ಕೊಟ್ಟು ಹೋಗ್ತಾಯಿದ್ರು. ಒಂದು ಚಿಕ್ಕ ಪ್ರೋಗ್ರಾಮ್, ಇಷ್ಟು ಜನನೂ ಇಲ್ಲ ಅವತ್ತು. ಇಂಥ ಒಂದು ಪ್ರೋಗ್ರಾಮ್ಗೆ ನಮ್ಮ ಗುರುಗಳು 3 ವರ್ಷ ಓಡಾಡಿದ್ದಾರೆ, 100 ಕಿಲೋಮೀಟರ್. ಇವತ್ತು ನನ್ನ ಭಾಗ್ಯ, ಒಂದು ಫೋನ್ನಿಂದ ಇಷ್ಟು ಜನ ಬಂದಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಅಷ್ಟು ಕಷ್ಟ ಇತ್ತು ಧ್ಯಾನ ಹೇಳಬೇಕು ಮಾಡಿಸ್ಬೇಕಂದ್ರೆ, ಆ ವೈಬ್ರೇಷನ್ ಇಲ್ಲ ಅವಾಗ. ಆ ಪ್ರೋಗ್ರಾಮ್ಗೆ ನಾನು ಹೋದೆ, ಎಲ್ಲರೂ ಅನುಭವಗಳು ಹೇಳ್ತಾಯಿದ್ರು. ಒಬ್ಬರು ಫಿಲಿಪ್ಸ್ ಅಂತ ಪ್ಯಾರಿಸ್ನಿಂದ ಬಂದಿದ್ದರು. ಅವ್ರು ಏನು ಹೇಳಿದ್ರು ಅಂದರೆ, ನಾನು 40 ದೇಶ ಓಡಾಡಿದ್ದೀನಿ, ಎಲ್ಲ ಧ್ಯಾನ ಎಂಥ ರೀತಿಗಳಿದಾವೋ ಎಲ್ಲ ಮಾಡಿದ್ದೀನಿ, ಆದರೆ ನನಗೆ ಯಾವುದೂ ಒಪ್ಪಿಗೆ ಆಗಲಿಲ್ಲ. ಪತ್ರಿ ಸರ್ ಜೊತೆಗೆ 9 ತಿಂಗಳಿಂದ ಓಡಾಡ್ತಾ ಇದ್ದೀನಿ. ಇದು ಭಾಳ ಸುಲಭವಾದ ಧ್ಯಾನ, ಅದ್ಭುತವಾದ ಧ್ಯಾನ, ಇದು ಮಾಡಿರಿ ಅಂತ ಹೇಳಿದರು. ಫಸ್ಟ್ ಡೇ ಕಣ್ಣು ಮುಚ್ಕೊಂಡೆ, ನಾನು ಮರ್ತಿಬಿಟ್ಟೆ. ನಾನು ಉಸಿರು ಗಮನ ಮಾಡಲಿಲ್ಲ, ಮನಸ್ಸು ನಿಂತೋಯ್ತು. ಆ ಆನಂದವು ಅನುಭವದಿಂದ ಗೊತ್ತಾಗತ್ತೆ. ಧ್ಯಾನ ಮಾಡೋವಾಗ ಬ್ರಹ್ಮಾನಂದ ಹೇಗಿರುತ್ತೆ ಎಂಬುದು ತೋರ್ಸೋಕ್ಕಾಗಲ್ಲ, ಹೇಳೋಕ್ಕೂ ಆಗಲ್ಲ, ಅದು ಎಕ್ಸ್ಪೀರಿಯನ್ಸ್ ಆಗಬೇಕು. ಆ ಅನುಭವ ನನಗೆ ಆಯಿತು ಫಸ್ಟ್ ಡೇ. ಅವತ್ತು ಅಂದ್ಕೊಂಡೆ, ಈ ಧ್ಯಾನವನ್ನು ಇಡೀ ಪ್ರಪಂಚಕ್ಕೆ ಎಲ್ಲರಿಗೆ ನಾನು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡೆ. ಒಂದು ಸಂಕಲ್ಪ ರಿಲೀಸ್ ಮಾಡಿದೆ. ಅದೇ ಬ್ರಹ್ಮಾಸ್ತ್ರ ಅಂತಾರೆ ಪತ್ರಿ ಸರ್. ನಾವು ಏನಾದರೂ ಬಲವಾಗಿ ನಾವು ಏನು ಥಾಟ್ ರಿಲೀಸ್ ಮಾಡ್ತೀವೋ ಅದೇ ಬ್ರಹ್ಮಾಸ್ತ್ರ ಅಂತಾರೆ. ಅವತ್ತು ನನಗೆ ಗೊತ್ತಿಲ್ಲ ಈ ಬ್ರಹ್ಮಾಸ್ತ್ರದ ಪವರ್ ಏನು ಅಂತ. ನಾನು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀನಿ, ತೆಲುಗು ಒಂದೇ ನಾನು ಮಾತಾಡ್ತಾ ಇದ್ದೆ. ಇಂಗ್ಲೀಷು, ಹಿಂದಿ, ಕನ್ನಡ ಯಾವುದು ಭಾಷೆ ನನಗೆ ಗೊತ್ತಿಲ್ಲ. 2004 ನಾನು ಅಮೆರಿಕಾಗೆ ಹೋದೆ. 20 ದಿನ ಮೊದಲೇ ಪತ್ರಿ ಸರ್ ಅಲ್ಲಿದ್ದರು. ನಾವು ಡೆಟ್ರಾಯ್ಟಲ್ಲಿ ಸಾರಿಗೆ ಸಾಟರ್ಡೇ ಮಧ್ಯಾಹ್ನ, ಸಂಡೇ ಮಧ್ಯಾಹ್ನ 2 ಕ್ಲಾಸ್ ಅರೇಂಜ್ ಮಾಡಿದ್ವಿ. ಅಲ್ಲಿ ನಾವು
ಒಬ್ಬರು ಮಾಸ್ಟರ್ ಇದ್ದರು, ನಾಗರಾಜ್ ಅಂತ, ಪಿರಮಿಡ್ ಮಾಸ್ಟರ್. ಅವ್ರ ಹೆಲ್ಪ್ದಿಂದ ನಾನು ದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಆಫ್ ಡೆಟ್ರಾಯ್ಟ್ ಅಂತ ರಿಜಿಸ್ಟರ್ ಮಾಡಿದ್ವಿ. ಸಾರ್ ಭಾಳ ಖುಷಿ ಆಯಿತು. ಪ್ರೇಮ್ನಾಥ್, ಮೊದಲನೇ ಜೆಂಡ ನಾವು ಅಮೇರಿಕಾದಲ್ಲಿ ಆಗಿದ್ದೀವಿ ಅಂದರು. ಭಾಳ ಖುಷಿ ಆಯಿತು ನನಗೆ. ಅವತ್ತೊಂದು 30 ಜನ ಎಲ್ಲರೂ ಬಂದಿದ್ದು, ನಾನು ಹಾಗೆ ಕೂತ್ಕೊಂಡಿದ್ದೆ. ಸರ್ ಪ್ರೇಮ್ನಾಥ್ ಬಾ ಅಂತ ಕರೆದು ಮೈಕ್ ಕೊಟ್ಟರು. ನಾನು ಯಾವಾಗಲೂ ಇಂಗ್ಲೀಷ್ ಮಾತಾಡಲಿಲ್ಲ, ನನಗೆ ಇಂಗ್ಲೀಷ್ ಮಾತಾಡೋದು ಬರೋಲ್ಲ. ಇವ್ರು ಯಾಕೆ ನನಗೆ ಮೈಕ್ ಕೊಟ್ಟರು ಅಂತ ಜಸ್ಟ್ ಮೈಕ್ ತಗೊಂಡೆ, ಓಪನ್ ಮಾಡಿದೆ ಬಾಯಿ. ಅರ್ಧ ತಾಸು ಇಂಗ್ಲೀಷ್ ಸ್ಪೀಚ್ ಬಂತು, ನಾನ್ ಸ್ಟಾಪ್. ಇದೇನಪ್ಪ ಅದ್ಭುತ, ಯಾವಾಗಲೂ ಮಾತಾಡಲಿಲ್ಲ, ಪ್ರಾಕ್ಟೀಸ್ ಇಲ್ಲ, ಇದು ಎಲ್ಲಿಂದ ಬಂತು ಅಂತ ನನಗೆ ಒಂದು ಕ್ವಶನ್ ಇತ್ತು. ಆಮೇಲೆ 2010 ನಾನು ಬ್ಯಾಂಗ್ಳೂರು ಬಂದಿದ್ದೀನಿ. ಕನ್ನಡನೂ ಹಾಗೆ ಮಾತಾಡೋದು ಬಂತು. ನಾರ್ತ್ ಇಂಡಿಯಾ ಎಲ್ಲ ಓಡಾಡಿದ್ದೀನಿ, ಹಿಂದಿ ಬಂತು. ಸೇತ್ ಬುಕ್ಸ್ ಇದ್ದಾವೆ, ಮೈಂಡ್ ಪವರ್, ಥಾಟ್ ಪವರ್ ಅಂತ. ಆ ಪುಸ್ತಕಗಳು ಓದಿದ ಮೇಲೆ ನನಗೇನು ಅರ್ಥ ಆಯ್ತು ಅಂದರೆ, ನಮ್ಮ ಆತ್ಮದ ಅಂತರಂಗದ ಒಳಗೆ ಮ್ಯೂಸಿಕ್ಕು, ಡಾನ್ಸು, ಜಿಮ್ನಾಸ್ಟಿಕ್ಕು, ಭಾಷೆ ಎಲ್ಲ ಇರ್ತವೆ. ಅದು ನಾವು ಜಾಗೃತಿ ಮಾಡಬೇಕಂದ್ರೆ ಧ್ಯಾನ ಮಾಡಬೇಕು, ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಬೇಕಂದ್ರೆ ಏನು ಬೇಕು? ಧೈರ್ಯ ಬೇಕು. ಧೈರ್ಯ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ನಾನು ಶಿರ್ಡಿ ಸಾಯಿ ಭಜನ್ಸ್ ಪ್ರವೇಶವಾಗಿದೆ. ನಾನು 97 ಮಾರ್ಚ್ ಅವರೊಂದು ದೊಡ್ಡ ಪ್ರೋಗ್ರಾಮ್ ಅರೇಂಜ್ ಮಾಡಿದರು. ಯಾರನ್ನು ಮಾತಾಡ್ಬೋದಂದರೆ, ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಹೋದೆ, ಈ ಮೈಕಿಗೆ ಹಿಡ್ಕೊಂಡೆ, ಈ ಕೈಗಳು ನಡುಗ್ತಾ ಇದ್ದಾವೆ, ಶೇಕು, ಕಾಲು ಶೇಕ್ ಆಗ್ತಾಯಿದೆ, ಒಂದು ಮಾತು ಬರ್ತಾಯಿಲ್ಲ. 10 ನಿಮಿಷ ಟ್ರೈ ಮಾಡಿ ಮೈಕಲ್ಲಿ ಇಟ್ಬಿಟ್ಟು ಯಾಕಪ್ಪ ನಾನು ಸ್ಟೇಜ್ ಮೇಲೆ ಬಂದಿದ್ದೆ ಅಂತ ಭಾಳ ಶೇಮ್ಫುಲ್ಲಾಗಿ ಬಂದುಬಿಟ್ಟೆ. ಆಮೇಲೆ ಧ್ಯಾನ ಸೆಕೆಂಡ್ ಸೆಷನ್, ನಾನು ಧ್ಯಾನ ಕಲ್ತ್ಕೊಂಡು ಸೆಕೆಂಡ್ ಸೆಷನ್ ಆಫ್ಟರ್ 3 months ಶಿವ ಅಂತ ಒಬ್ಬರು ಆದೋನಿ ನಮ್ಮ ಮಾಸ್ಟರು ಸೆಕೆಂಡ್ ಪ್ರೋಗ್ರಾಮ್ ಪತ್ರಿಸಾರದ ಅರೇಂಜ್ ಮಾಡಿದ್ರು. ಭಾಳ ಜನನ ಕರ್ಕೊಂಡು ಹೋದೆ. ನಾನು ಕೂತ್ಕೊಂಡಿದ್ದೆ. ಪ್ರೇಮ್ನಾಥ್ ಬಾ ಮಾತಾಡು ಅಂದರು. ಏನಪ್ಪ ಇವ್ರಿಗೆ ಸಿಟ್ಟು, ಬೈತಾರ, ಹೊಡಿತಾರ ಅಂತ ಗೊತ್ತಾಗಿದೆ. ಒಂದು ಸಾರಿ ಸ್ಟೇಜ್ ಮೇಲೆ ಹೋಗಿ ಫೇಲ್ಯೂರ್ ಆಗಿದೆ, ಮತ್ತು ಇವ್ರು ಯಾಕೆ ಕರಿತಾ ಇದ್ದಾರಂತ ಹೋಗಿ ಮೈಕ್ ತಗೊಂಡೆ, ಮಾತಾಡ್ತಾ ಇದ್ದೀನಿ. ನೆನಪು ಬಂತು, ನನ್ನ ಸ್ಟೇಜ್ ಫಿಯರ್ ಎಲ್ಲೋಯ್ತು, ಈ ಭಯ ಎಲ್ಲೋಯ್ತು ಅಂತ ಅಲ್ಲೇ ಡಿಕ್ಲೇರ್ ಮಾಡಿಬಿಟ್ಟೆ. ಧ್ಯಾನದಿಂದ ನನ್ನ ಭಯ ಹೋಗಿದೆ, ಸ್ಟೇಜ್ ಫಿಯರ್ ಹೋಗಿದೆ ಅಂತ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆಂದರೆ, ಏನು ಮಾಡಬೇಕಂದ್ರೇನು ಧೈರ್ಯ ಬೇಕು, ಆತ್ಮಸ್ಥೈರ್ಯ ಬೇಕು. ಅದು ಆತ್ಮಸ್ಥೈರ್ಯ ಅಂತಾರೆ. ಅದು ಎಲ್ಲಿದೆ? ಆತ್ಮದ ಒಳಗಿದೆ. ಅದು ನಾವು ಜಾಗೃತಿ ಮಾಡಬೇಕಂದ್ರೆ ಒಂದೇ ಒಂದು ಮಾರ್ಗ ಏನು? ಧ್ಯಾನ. ನನಗೆ ಅದೇ ಅನುಭವ ಆಯಿತು. ನಾನೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಹೋದೆ, ಸುಮ್ಮನೆ ಧ್ಯಾನ ಮಾಡಲಿಲ್ಲ. ಧ್ಯಾನ ಮಾಡಿದರೆ ಏನಾಗತ್ತೆ ನೋಡೋಣ, ಏನು ಅಂದ್ಕೊಂಡ್ರೆ ಅದು ಆಗತ್ತೆ ಇಲ್ವಾ? ಯದ್ಭಾವಂ ತದ್ಭವತಿ ಅಂತ ಭಗವದ್ಗೀತೆ ಹೇಳುತ್ತೆ. ನಾವೇನು ಅಂದ್ಕೊಂಡ್ರೆ ಅದೇ ಆಗುತ್ತೆ, ನಾವೇನು ಅಂದ್ಕೊಂಡ್ರೆ ಅದೇ ಸಿಗತ್ತೆ. ಭಗವದ್ಗೀತಾ ಒಂದೊಂದು ಶ್ಲೋಕ ಅದ್ಭುತವಾದ ಜ್ಞಾನ, ನಮಗೆ ಆನಂದ ಕೊಡೋ ಫಾರ್ಮುಲಾ ಅದು. ಸುಮ್ಮನೆ ಭಗವದ್ಗೀತೆ ಓದಿದ್ರೆ ಲಾಭವಿಲ್ಲ. ಸ್ಟೇಜ್ ಮೇಲೆ ಪಂಡಿತರು ಎಷ್ಟು ಚೆನ್ನಾಗಿ ಶ್ಲೋಕ ಹೇಳ್ತಾ ಇರ್ತಾರೆ ಅಂದರೆ ಅಷ್ಟು ಚೆನ್ನಾಗಿ, ಮನೆಗೆ ಹೋಗಿ ಆಳ್ತಾ ಇರ್ತಾರೆ, ಲಾಭವಿಲ್ಲ. ಆ ಭಗವದ್ಗೀತದ ಜ್ಞಾನವೇನಿದೋ ಅದು ಓದಿಕೊಂಡು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡ್ರೆ ಗೀತಾ ಅಂದರೆ ಹಣೆಬಾರ. ಈ ಮಾನವನ ಹಣೆಬಾರ ಭಗವಂತನ ಹಣೆಬಾರ ಆಗತ್ತೆ. ಯಾರು ಮಾನವ? ಅರ್ಜುನ. ಯಾರು ಮಾಧವ? ಶ್ರೀಕೃಷ್ಣ. ಯಾರು ನರ? ಅರ್ಜುನ. ಯಾರು ನಾರಾಯಣ? ಶ್ರೀಕೃಷ್ಣ. ಯಾರು ಮನುಷ್ಯ? ಅರ್ಜುನ. ಯಾರು ಯೋಗೀಶ್ವರ? ಶ್ರೀಕೃಷ್ಣ. ಏನು ಮಾಡಿದರೆ ಶ್ರೀಕೃಷ್ಣ? 4 ವರ್ಷದ ಹುಡುಗ ಇರುವಾಗ ಸಾಂದೀಪ ಮಹಾಮನಿ ಗುರುಕುಲದಲ್ಲಿ ಧ್ಯಾನ ಮಾಡಿ ಆ ಭಗವದ್ಗೀತದ ಜ್ಞಾನನ ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡು ಅವರು ಯೋಗೀಶ್ವರರಾಗಿದ್ದಾರೆ. ಮತ್ತು ನಾವೆಲ್ಲರೂ ಏನು ಮಾಡಬೇಕು? ಆ ಕೃಷ್ಣ ಭಗವಾನ ಏನು ಮಾಡಿದಾರೋ ಅದು ನಾವು ಮಾಡಿದರೆ ನಾವೇನಾಗ್ತೀವಿ? ನಾವು ಕೃಷ್ಣ ಭಗವಾನ ಆಗ್ತೀವಿ, ನಾವು ಯೋಗೀಶ್ವರ ಆಗ್ತೀವಿ. ಯಾವಾಗಲೂ ದುಃಖ ಇರಬಾರ್ದು, ಭಯ ಇರಬಾರ್ದು.
ಈ ಮಾನವನಿಗೆ ಈ ದುಃಖ ಭಯ, ಯಾರಿಗೆ ದುಃಖ ಇರುತ್ತೋ, ಯಾರಿಗೆ ಭಯ ಇರುತ್ತೋ ಅವರಿಗೆ ಕೊನೆ ಜನ್ಮ ಇಲ್ಲ. ಈ ದೇಹ ಬಿಡೋಕ್ಕೆ ಮುಂಚೆ ನಾವು ಸೆಲೆಬ್ರೇಷನ್ ಮಾಡ್ಕೋಬೇಕು. ಜೀವನವು ಸೆಲೆಬ್ರೇಷನ್. ಧ್ಯಾನಕ್ಕೆ ಮುಂಚೆ ಎಲ್ಲ ಇದ್ರೇನೂ ಆನಂದವಿಲ್ಲ, ಧ್ಯಾನ ಆದಮೇಲೆ ಏನಿಲ್ಲ ಅಂದ್ರೇನೂ ಆನಂದವೇ. ಧ್ಯಾನಕ್ಕೆ ಮುಂಚೆ ನಾನು ಬಿಸ್ನೆಸ್ ಮಾಡ್ತಾಯಿದ್ದೆ. ನಾವು 6 ಜನ ಅಣ್ಣದಮ್ಮರು ಡಿವೈಡ್ ಆಗಿಬಿಟ್ಟಿದ್ವಿ. 97 ಮಾರ್ಚ್ ಅವು ನನ್ನ ಟಾರ್ಗೆಟ್ ಇತ್ತು. ಈ 5 ಜನ ಎಷ್ಟು ಸಂಪಾದನೆ ಮಾಡ್ತಾರೋ ನಾನೊಬ್ಬನಷ್ಟು ಮಾಡಬೇಕು, ದೊಡ್ಡ ಕೋಟೀಶ್ವರ ಆಗಬೇಕಂತ ಒಂದು ಸಂಕಲ್ಪ ಇತ್ತು ನನಗೆ ಭಾಳ ಹಠ. ಏನನ್ನು ಅಂದ್ಕೊಂಡ್ರೆ ಬಿಡಲ್ಲ ನಾನು. 97 ಆಗಸ್ಟ್ 2 ಬಂದರು. ಯಾರು? ದಾಡಿಯವರು, ಗುರೂಜಿಯವರು ಧ್ಯಾನ ಕೂಡಿಸಿದ್ರು. ಆ ಮೊದಲನೇ ದಿನವೇ ನಾನು ಹುಟ್ಟಿದ್ದು ದುಡಿಯೋಕ್ಕಲ್ಲ, ಈ ಜ್ಞಾನವ ಇಡೀ ಜಗತ್ತಿಗೆ ಹೇಳೋಕ್ಕೆ ನಾನು ಬಂದಿದ್ದನು ಅಂತ ಗೊತ್ತಾಯಿತು. ಆವತ್ತಿನಿಂದ ದುಡ್ಡು ಅಂದರೆ, ಬಿಸ್ನೆಸ್ ಅಂದರೆ ಇಷ್ಟ ಹೋಯ್ತು. 2 ವರ್ಷ ನನ್ನ ಪಾರ್ಟ್ನರ್ಗೆ, ನನ್ನ ಹೆಂಡತಿಗಾಗಿ ನಾನು ಬಿಸ್ನೆಸ್ ಮಾಡಿ ಆಮೇಲೆ ಬಿಟ್ಟುಬಿಟ್ಟೆ. ಇರೋ ಪ್ರಾಪರ್ಟಿ ಎಲ್ಲ ಮಾರಿಬಿಟ್ಟೆ. ಆವಾಗ ದುಡ್ಡಿತ್ತು, ಪ್ರಾಪರ್ಟಿ ಇತ್ತು, ಎಲ್ಲ ಇತ್ತು, ಆನಂದವಿಲ್ಲ. ಇವಾಗೇನಿದೆ? ಪ್ರಾಪರ್ಟಿ ಇಲ್ಲ, ನಾನು ದುಡಿತಾ ಇಲ್ಲ, ಆನಂದವಿದೆ. ಇವಾಗ ಏನು ದುಡಿತಾ ಇದ್ದೀನಿ? ಜ್ಞಾನ. ಧ್ಯಾನಕ್ಕೆ ಮುಂಚೆ ದುಡ್ಡು. ಆನಂದವು ಕೊಡೋರು ಯಾರೂ ಇಲ್ಲ, ದುಡ್ಡು ಕೊಡಲ್ಲ, ಯಾರೂ ಕೊಡಲ್ಲ. ಕೇವಲ ಜ್ಞಾನ ಒಂದೇ ನಮಗೆ ಆನಂದ ಕೊಡೋದು. ಈ ಜ್ಞಾನವಿಲ್ಲಂದರೆ ದುಃಖ. ಏನು ಜ್ಞಾನ ಅಂದರೆ? ಏನು ಗೊತ್ತಿಲ್ಲೋ ಅದು ತಿಳ್ಕೊಳ್ಳೋದೇ ಜ್ಞಾನ. ಸತ್ಯ, ಪರಮಸತ್ಯ ಅಂತಾರೆ. ಸೋಲ್, ಸೆಲ್ಫ್. ಸತ್ಯ ಅಂದರೆ ನಾನು ದೇಹವಲ್ಲ, ನಾನು ಆತ್ಮ, ನಾನು ಮಾನವನಲ್ಲ, ನಾನು ಭಗವಂತ ಅಂತ ಒಪ್ಪಿಕೊಳ್ಳೋದು. ಪರಮಸತ್ಯ ಅಂದರೆ ಕೇವಲ ನಾನು ಈ ದೇಹದ ಒಳಗಿರೋ ಚೈತನ್ಯವಲ್ಲ, ಇಡೀ ಜಗತ್ತಲ್ಲಿ ಸಕಲ ಜೀವ ಪ್ರಾಣಿಕೋಟಿ ಒಳಗೆ ತುಂಬಿರೋ ಚೈತನ್ಯವೇ ನಾನು. ಮಮಾತ್ಮ ಸರ್ವಭೂತಾತ್ಮ. ಇದು ಗೊತ್ತಾಗಬೇಕು. ಮೊದಲು ನಾನು ಆತ್ಮ ಅಂತ ಯಾವಾಗ ತಿಳ್ಕೊತೀವೋ ಆವಾಗ ಏನು ಮಾಡ್ತೀವಿ ನಾವು? ಆತ್ಮ ಇದ್ದರೆ ಶಿವ, ಆತ್ಮ ಇಲ್ಲಂದರೆ ಶವ. ಈ ಶಿವ ಭಗವಾನ್ ಯಾವಾಗಲೂ ಏನು ಮಾಡ್ತಾ ಇರ್ತಾರೆ? ಧ್ಯಾನ ಮಾಡ್ತಾ ಇರ್ತಾರೆ. ಮತ್ತು ಈ ಆತ್ಮ, ಈ ಶಿವಭಗವಾನಿಗೆ ಏನು ಬೇಕು? ಧ್ಯಾನನೇ. ಈ ಶಿವನ ಕೆಲಸ ಏನು? ಧ್ಯಾನ. ಮಾನವನ ಕೆಲಸ ಏನು? ಬಿಸಿಬೇಳೆಬಾತ್ ತಿನ್ನೋದು, ಪಾನಿಪೂರಿ ತಿನ್ನೋದು, ಐಸ್ ಕ್ರೀಮ್ ತಿನ್ನೋದು, ಸೀರಿಯಲ್ ನೋಡೋದು, ಮಲ್ಕೊಳ್ಳೋದು. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಭಗವದ್ಗೀತೆ ಹೇಳುತ್ತೆ. ಶಿವನ ಕೆಲಸದ ಮೇಲೇನ, ಮಾನವ ಕೆಲಸದ ಮೇಲೇನ ಶ್ರದ್ಧಾ? ಶಿವನ ಕೆಲಸ. ಎಲ್ಲರಿಗೂ ಮಾನವ ಕೆಲಸ ಅಂದರೆ ಭಾಳ ಶ್ರದ್ಧಾ. ಒಂದೊಪ್ಪತ್ತು ಒಂದು ದಿನ ಬಿಡದಂಗೆ ಆಗ್ತಾ ಇರ್ತೀರಿ. ಬೆಳಿಗ್ಗೆ ಇಡ್ಲಿ ವಡೆ ಸಾಂಬಾರು, ಮಧ್ಯಾಹ್ನ ಬಿಸಿಬೇಳೆಬಾತ್, ರಾತ್ರಿ ಚಪಾತಿ, ನಾನ್ ಸ್ಟಾಪ್ ಬೆಳಗಿನ ರಾತ್ರಿವರೆಗೆ ಕಾಫಿ, ಟೀ, ಜ್ಯೂಸ್, ಲಸ್ಸಿ ಸಮರ್ಪಯಾಮಿ. ಧ್ಯಾನ ಮಾಡಂದರೆ ಟೈಮ್ ಇಲ್ಲ ಸರ್, ಟೈಮ್ ಇಲ್ಲ. ಧ್ಯಾನ ಮಾಡೋಕ್ಕೆ ಟೈಮ್ ಇಲ್ಲ. ಏನು ಕಾರಣ ಅಂದರೆ, ಏನು ಮಾಡಬೇಕಂದ್ರೇನು ಏನು ಬೇಕು? ಹಠ ಬೇಕು. ಏನು ಸಾಧಿಸಬೇಕಂದ್ರೇನು ಹಠ ಬೇಕು. ನಾನು ಮೊದಲನೇ ದಿನ ಧ್ಯಾನ ಮಾಡೋವಾಗ ಅಂದ್ಕೊಂಡೆ, ಯಾವತ್ತು ಧ್ಯಾನ ಮಾಡಲು ಆವತ್ತು ನಾನು ಏನೂ ತಿನ್ನಲ್ಲ, ಯಾವತ್ತು ಧ್ಯಾನ ಮಾಡಲು ಆವತ್ತು ಮಲ್ಕೊಳ್ಳಲ್ಲ ಅಂತ. 25 ವರ್ಷದಿಂದ ಶಿವನ ಕೆಲಸ ಒಂದು ದಿನನೂ ಬಿಟ್ಟಿಲ್ಲ ಅಂತ ಹಠ ಇಟ್ಕೊಂಡೆ ನಾನು. ಯಾಕೆ? ನನ್ನ ಆರೋಗ್ಯಕ್ಕೆ, ನನ್ನ ಮನಃಶಾಂತಿಗೆ, ನನ್ನ ಆನಂದಕ್ಕೆ, ಬೇರೆ ಅವ್ರಿಗಲ್ಲ. ಏನು ಈ ಧ್ಯಾನದ ಡೆಫಿನಿಷನ್? ಗಿವಿಂಗ್ ರೆಸ್ಟ್ ಟು ದ ಮೈಂಡ್ ಈಸ್ ಮೆಡಿಟೇಷನ್. ಮೇಕಿಂಗ್ ದ ಮೈಂಡ್ ಎಂಪ್ಟಿ ಈಸ್ ಮೆಡಿಟೇಷನ್. ಮನಸ್ಸಿಗೆ ವಿಶ್ರಾಂತಿ ಕೊಡುವುದೇ ಧ್ಯಾನವು, ಮನಸ್ಸನ್ನು ಖಾಲಿ ಮಾಡುವುದೇ ಧ್ಯಾನವು. ಎಷ್ಟು ಸಿಂಪಲ್ಲು ಧ್ಯಾನ ಅಂದರೆ. ಏನಪ್ಪ, ಕಣ್ಣು ಮುಚ್ಕೊಂಡು ಮನಸ್ಸು ಖಾಲಿ ಮಾಡಿದರೆ ಏನಾಗತ್ತೆ? ಏನಾಗಲ್ಲ, ಅದ್ಭುತವಾಗತ್ತೆ.
ಅದೇ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ. ಈ ಮನಸ್ಸು ಖಾಲಿ ಮಾಡಿದರೆ, ಈ ಮನಸ್ಸು ಖಾಲಿ ಇದ್ದರೆ ಏನಾಗತ್ತೆ? ಖಾಲಿ ಅಂದ್ರೇನು? ಏನು ಒಂದು ಯೋಚನೆ ಇರಬಾರ್ದು. ಕಣ್ಣು ಮುಚ್ಚಿದ್ರೇನು ಬಿಟ್ಟಿದ್ರೇನು ಯೋಚನೆ ಇರಬಾರ್ದು. ನಮ್ಮ ಮನಸ್ಸು ನಮ್ಮ ಜೊತೆಗಿದ್ರೆ ಖಾಲಿ, ನಮ್ಮ ಮನಸ್ಸು ಓಡಾಡ್ತಾ ಇದ್ದರೆ ಅದು ಯೋಚನೆ. ನೀವೆಲ್ಲರೂ ನನ್ನ ಮಾತು ಕೇಳ್ತಾ ಇದ್ದೀರಿ. ನನ್ನ ಮಾತು ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಾ ಇದೆಯಾ? ಕೇಳಿಸ್ಕೊಳ್ಳೋದು ಕಿವಿ ಅಲ್ಲ, ಮನಸ್ಸು. ನಿಮ್ಮ ಮನಸ್ಸು ನಿಮ್ಮ ಜೊತೆಗಿದೆ, ಅದಕ್ಕೆ ನನ್ನ ಮಾತು ನಿಮಗೆ ಕೇಳಿಸ್ತಾ ಇದೆ. ಕಿವಿ ಇದೆ, ಮನಸ್ಸೆಲ್ಲ ಹೋಗಿದೆ, ನನ್ನ ಮಾತು ಕೇಳಿಸ್ತದ? ಕೇಳಿಸಲ್ಲ. ಅದಕ್ಕೆ ಬಾಡಿ ಆ್ಯಂಡ್ ಮೈಂಡ್ ಪ್ರೆಸೆಂಟ್ ಇದ್ದರೆ ಅಟೆನ್ಷನ್, ಬಾಡಿ ಪ್ರೆಸೆಂಟ್ ಮೈಂಡ್ ಆ್ಯಬ್ಸೆಂಟ್ ಆದರೆ ಟೆನ್ಷನ್. ಬಾಡಿ ಆ್ಯಂಡ್ ಮೈಂಡ್ ಪ್ರೆಸೆಂಟ್ ಇದ್ದರೆ ಅಟೆನ್ಷನ್, ಬಾಡಿ ಪ್ರೆಸೆಂಟ್ ಮೈಂಡ್ ಆ್ಯಬ್ಸೆಂಟ್ ಆದರೆ ಟೆನ್ಷನ್. ಗಾಡಿ ಓಡಿಸ್ತಾ ಇದ್ದಾನ, ಮನಸ್ಸೆಲ್ಲೋ ಹೋಯ್ತು, ಏನಾಗುತ್ತೆ? ಆಕ್ಸಿಡೆಂಟ್, ಫೇಲ್ಯೂರ್. ಹೌದಲ್ಲ? ಕಾಲು ಮುರಿದೋಯ್ತು. ಟೆನ್ಷನ್ ಕೇವಲ ಅವನಿಗೆ ಅಲ್ಲ, ಇಡೀ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ರಿಲೇಟಿವ್ಸು. ಟೈಮು ಹಾಳಾಯಿತು, ದುಡ್ಡು ಹಾಳಾಯಿತು, ಎಲ್ಲರದು. ಅವನೊಬ್ಬಂದೇ ಅಲ್ಲ, ಆ ಎದುರಿಗಿರೋನು ಕೈ ಮುರಿದೋಯ್ತು. ಈ ಕರ್ಮ ಯಾರು ಅನುಭವಿಸಬೇಕು? ಇವನೇ. ಡಾಕ್ಟರು ಹಾರ್ಟ್ ಸರ್ಜರಿ ಮಾಡ್ತಾ ಇದ್ದಾರ, ಮೈಂಡ್ ಆ್ಯಬ್ಸೆಂಟ್ ಆಯಿತು, ಏನಾಗುತ್ತೆ? ಪ್ರಾಣ ಹೋಗುತ್ತೆ. ಆ ಡಾಕ್ಟರ್ಗೂ ಕೆಟ್ಟ ಹೆಸರು ಬಂದರೆ ಏನು? ಟೆನ್ಷನ್ ಅಲ್ವಾ? ಯಾರು ಪೇಷಂಟ್ಸ್ ಬರ್ತಾರ? ಟೆನ್ಷನ್. ಈ ಪೇಷಂಟಿಗೆ ಸಂಬಂಧ ಇರೋರು ಎಲ್ಲರಿಗೂ ಟೆನ್ಷನ್. ಅದು ಮಾಡ್ರೆ ಅಲ್ವಾ ಡಾಕ್ಟರ್ ಮಾಡಿದ್ದು? ಆ ಕರ್ಮ ಯಾರು ಅನುಭವಿಸಬೇಕು? ಡಾಕ್ಟ್ರೇ ಅನುಭವಿಸಬೇಕು. ಕ್ಯಾಶಿಯರು 500 ನೋಟು ಕೌಂಟಿಂಗ್ ಮಾಡ್ತಾ ಇದ್ದಾನೆ, ಮೈಂಡ್ ಆ್ಯಬ್ಸೆಂಟ್. 10 ನೋಟ್ ಯಾರು ಹೆಚ್ಚಿಗೆ ತಗೊಂಡೋದ್ರು. ಬರೋ ಸಂಬಳ 50,000, 5,000 ನಷ್ಟ. ದುಃಖವಿರಲ್ವಾ? ನೀವು ಅಡುಗೆ ಮಾಡ್ತಾಯಿದ್ದೀರಿ, ನಿಮ್ಮ ಮೈಂಡ್ ಎಲ್ಲೋ ಹೋಯ್ತು, ಏನಾಗುತ್ತೆ? ಉಪ್ಪು ಖಾರ ಹೆಚ್ಚಿಗೆ ತಿನ್ನೋ ನಮಗೆ ಟೆನ್ಷನ್. ಯಾರಿಗೊಬ್ಬರಿಗೆ ಟೆನ್ಷನ್ ಇರಬೇಕಲ್ಲ. ಏನು ಕಾರಣ ನೋಡಿದ್ರೆ, ಒಂದು ಕ್ಷಣ ನಮ್ಮ ಮನಸ್ಸು ನಮ್ಮ ಜೊತೆಗಿಲ್ಲ ಅಂದರೆ ಏನಾಗ್ತಾ ಇದೆ ಯಾರು ಗಮನ ಮಾಡ್ತಾ ಇಲ್ಲ. ಫೇಲ್ಯೂರ್, ಟೆನ್ಷನ್, ದುಃಖ, ಕರ್ಮ. ಯಾಕೆ ಧ್ಯಾನ ಮಾಡಬೇಕಂದ್ರೆ ಆ ಮೈಂಡ್ ಎಲ್ಲಿ ಹೋಗ್ಬಾರ್ದು. ಕಂಟಿನ್ಯೂಸ್ ಪ್ರಾಕ್ಟೀಸ್. ಈ ಮನಸ್ಸು ಮಂಗ. ಈ ಮಂಗನ ಕಂಟ್ರೋಲ್ ಮಾಡಬೇಕಂದ್ರೆ ಹಗ್ಗ ಹಾಕಿ ಕಟ್ಟಾಕಬೇಕು. ಕಟ್ಟಾಕಿದರೆ ಅದು ಪ್ರಯತ್ನ ಮಾಡಿ ಮಾಡಿ ಆಗಲ್ಲ ಬಿಡಪ್ಪ ಅಂತ ಕೂತ್ಕೊಳ್ಳುತ್ತೆ. ಆ ಮನಸ್ಸೇ ಮಂಗ, ಹಗ್ಗನೇ ಉಸಿರಾಟ. ಕಣ್ಣು ಮುಚ್ಚಿದ್ದರೇನು ಬಿಟ್ಟಿದ್ದರೇನು, ಮನಸ್ಸನ್ನು ಬಿಡಬಾರ್ದು, ಉಸಿರು ಗಮನ ಮಾಡಿ ನಮ್ಮ ಜೊತೆಗೆ ಇಟ್ಕೋಬೇಕು. ಎವರಿ ಪ್ರೆಸೆಂಟ್ ಮೊಮೆಂಟ್ ಈಸ್ ಎ ಡಿವೈನ್ ಮೊಮೆಂಟ್. ನಮ್ಮ ಮನಸ್ಸು ನಮ್ಮ ಜೊತೆಗಿರೋ ಕ್ಷಣವೇ ದಿವ್ಯ ಕ್ಷಣ. ನೋಡಿದ್ರೆ ಮನಸ್ಸು ಆ್ಯಬ್ಸೆಂಟ್ ಆದರೆ ಫೇಲ್ಯೂರ್, ದುಃಖ, ಟೆನ್ಷನ್. ಅಷ್ಟೇ ಅಲ್ಲ, ಯಾವಾಗ ಮನಸ್ಸು ನಮ್ಮ ಜೊತೆಗಿರುತ್ತೋ ಈ ಬ್ರಹ್ಮ ತೆಗೆದುಕೊಂಡಿರುತ್ತೆ. ಬ್ರಹ್ಮರಂಧ್ರ ವಿಶ್ವಶಕ್ತಿ ನಮ್ಮ ಒಳಗೆ ತುಂಬಿಕೊಳ್ತಾ ಇರುತ್ತೆ. ಯಾವಾಗ ಮನಸ್ಸು ಓಡಾಡುತ್ತೋ ಇದು ಕ್ಲೋಸ್ ಆಗುತ್ತೆ, ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ. ಈ ಎನರ್ಜಿನ ನಾವು ವೇಸ್ಟ್ ಮಾಡಬಾರ್ದು. ಹ್ಯಾವ್ ಟು ಸೇವ್ ದ ವ್ಯಾಲ್ಯುಬಲ್ ಎನರ್ಜಿ. ಮತ್ತು ಈ ಮನಸ್ಸು ನಮ್ಮ ಜೊತೆಗಿರಬೇಕು, ಎಸ್ಪೆಷಲಿ ಕಣ್ಣು ಬಿಟ್ಟಿದಾಗ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದು ದೊಡ್ಡ ಸುದ್ದಿ ಅಲ್ಲ, ಅದಕ್ಕಾಗಿ ಕೂತ್ಕೊಂಡಿದ್ದೀವಿ. ಆ ಮನಸ್ಸನ್ನು ಬಿಡಲ್ಲ, ನಾವು ನಮ್ಮ ಜೊತೆಗೆ ಇಟ್ಕೊತೀವಿ. ಕಣ್ಣು ಬಿಟ್ಟಿದಾಗ ಹೆಚ್ಚಿಗೆ ಸಮಯ ಕಣ್ಣು ಬಿಟ್ಟಿದ್ದ ಸಮಯವೇ, ಕಣ್ಣು ಮುಚ್ಚಿದ ಸಮಯ ಅಲ್ವಲ್ಲ. ಮನಸ್ಸು ಯಾವಾಗಲೂ ನಮ್ಮ ಜೊತೆಗಿರಬೇಕಂದ್ರೆ ಏನು ಬೇಕು? ನಮಗೆ ಜ್ಞಾನ ಬೇಕು. ಏನು ಬೇಕು? ಜ್ಞಾನ. ಹೌದಾ? ತವ್ರ ಮನೆಯವರು ಬರ್ತಾ ಇದ್ದಾರ, ಊಟಕ್ಕೆ ಸ್ವಲ್ಪ ಕಾಲು ನೋವಿದೆ, ನೀವು ಅಡುಗೆ ಮಾಡ್ತೀರಾ, ಕ್ಯಾಟ್ರಿಂಗ್ ತರಿಸ್ತೀರಾ? ತವ್ರ ಮನೆಯವ್ರು ಬರೋದು. ಎಷ್ಟು ವೆರೈಟೀಸ್ ಮಾಡ್ತೀರಿ? ತುಂಬ ವೆರೈಟೀಸ್ ಮಾಡ್ತೀರಿ. ಮನಸ್ಸು ಒಂದು ಕ್ಷಣ ಎಲ್ಲಿಯೂ ಹೋಗಲ್ಲ, ಕಾಲು ನೋವು ನೆನಪಿಲ್ಲ, ಮಾಡಿದ್ದು ಗೊತ್ತಿಲ್ಲ, ಸುಸ್ತು ಆಗಲ್ಲ. ಹೇಗಿರುತ್ತೆ ಊಟ? ಟೇಸ್ಟ್ ಇರುತ್ತೆ. ಹೌದಲ್ವಾ? ಏನು ಕಾರಣ? ಮಾಡಿದ್ದು ಗೊತ್ತಿಲ್ಲ, ಕಾಲು ನೋವು ನೆನಪಿಲ್ಲ, ಫುಲ್ ಟೇಸ್ಟ್. ಮನಸ್ಸು ಎಲ್ಲಿ ಹೋಗಲಿಲ್ಲ, ಇದು ತೆಗೆದುಕೊಂಡಿದೆ. ಎನರ್ಜಿ ನಮ್ಮ ಒಳಗೆ ಪ್ರವೇಶವಾಗ್ತಾ ಇದೆ. ಯಾರೋ ಬೀಗರು ಫೋನ್ ಮಾಡಿದರು,
20 ಜನ ಸೀರಿಯಲ್ ಟೈಮ್ಗೆ ಬರ್ತಾಯಿದ್ದೀವಿ ಊಟಕ್ಕೆ ಅಂತ. ಏನಪ್ಪ ಸೀರಿಯಲ್ ಟೈಮ್ಗೆ ಬರಬೇಕಾ? ಒಂದು ಸರ್ 20 ಜನ ಬರಬೇಕಾ? ಹೋಟೆಲ್ ಇಲ್ವಾ? ನಾವು ಹೀಗೆ ಯೋಚನೆ ಮಾಡ್ತೀವಿ. ಅದಕ್ಕೆ ಅವಾಗ ಏನು ನೆನಪು ಬರಬೇಕು? ಅತಿಥಿ ದೇವೋ ಭವ. ನಮ್ಮ ಮನೆಗೆ ಗೊತ್ತಿರೋರಿರಲಿ ಗೊತ್ತಿಲ್ಲದವ್ರಿರಲಿ ಯಾರೇ ಬರಲಿ ಅವ್ರು ಯಾರು? ದೇವರು. ಅವರು ಸುಮ್ಮನೆ ಬರಲ್ಲ ನಮ್ಮ ಮನೆಗೆ ಊಟಕ್ಕೆ. ಜೀವನದಲ್ಲಿ ಏನು ನಡೆದರೇನು ಕಾರಣ ಕಾರ್ಯ ಸಂಬಂಧ. ಇಲ್ಲಿ ನಾನು ಬಂದಿದ್ದೀನಿ, ಏನು ಸಂಬಂಧ? ಯಾಕೆ ಬಂದಿದ್ದೀನಿ? ಯಾರು ನಮ್ಮೆಲ್ಲರನ್ನ ಸೇರಿಸಿದ್ದಾರೆ ಹೇಳ್ರಿ? ಎನಿಬಡಿ? ನೀವು ನಾನು ಸೇರೋಕ್ಕೆ ಕಾರಣ ಯಾರು? ಅಲ್ಲ, ಹಿಂದಿನ ಜನ್ಮ. ನಾನು ಹೇಳೋದು ನಿಂತೋಗಿದೆ, ನೀವು ಕೇಳೋದು ನಿಂತೋಗಿದೆ. ಟಿ ವಿ ಸೀರಿಯಲ್ ನಿನ್ನೆ ಎಲ್ಲಿ ನಿಂತೋಗುತ್ತೋ ಇವತ್ತು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಜೀವನ ಸೀರಿಯಲ್. ಇದೇ ಕರ್ಮ ಸಿದ್ಧಾಂತ ಅಂತಾರೆ. ಹಿಂದಿನ ಜನ್ಮ ನಾವು ಮಾಡಿದ್ದು ಸೃಷ್ಟಿ, ಇಲ್ಲಿ ಅನುಭವಿಸೋದು ಸ್ಥಿತಿ. ಹೌದಲ್ವ? ಮಹಾತ್ಮ ಗಾಂಧಿ ಯಾರನ್ನ ಹೊಡೆದ್ರೆ ಅವ್ರು ಏನು ಹೇಳ್ತಾ ಇದ್ರು? ಎಲ್ಲಿ ಹೊಡೆಯಪ್ಪ ಅಂತ ಹೇಳ್ತಾ ಇದ್ರು. ಯಾಕೆ? ಹಿಂದಿನ ಜನ್ಮ ನಾನು ಹೊಡೆದಿದ್ದೀನೋ, ನೀನು ಹೊಡೆದಿದ್ದೀಯ, ಥ್ಯಾಂಕ್ ಯು ವೆರಿ ಮಚ್, ಇನ್ನು ಬಡ್ಡಿ ಉಳಿದಿದ್ದೆ, ಇಲ್ಲಿ ಹೊಡೆಯಪ್ಪ ಅಂತ. ಅಂದರೆ ಅದು ಪಾಪದ ಕರ್ಮ, ಇದು ಜ್ಞಾನದ ಕರ್ಮ. ನಾನು ಹಿಂದಿನ ಜನ್ಮ ಹೇಳೋದು ನಿಂತೋಗಿದೆ, ಇವತ್ತು ಕಂಟಿನ್ಯೂ ಆಗ್ತಾಯಿದೆ. ಇದೇ ಕ್ಷಣ ನಡೆಯೋದು ಇದೇ ಕರ್ಮ ಸಿದ್ಧಾಂತ ಅಂತಾರೆ. ಹೌದಲ್ವ? ಒಂದು ಕಾಫಿ ಕುಡಿಸ್ಬೇಕಂದ್ರೆ ಹಿಂದಿನ ಜನ್ಮನ ಕಾಫಿ ಕುಡಿಸಿರ್ತೀವಿ, ಅವ್ರು ಕಾಫಿ ಕುಡಿಸ್ತಾರೆ. ಕರ್ಮ ಸಿದ್ಧಾಂತನ ಯಾರು ತಪ್ಪಿಸ್ಕೊಳ್ಳೋಕ್ಕಿಲ್ಲ. ನಾನು ಒಂದು ಸರ್ತಿ ಬೇತಂಚರ್ಲ ಅಂತ ಆಂಧ್ರ ಪ್ರದೇಶ ಒಂದು ಪಿರಮಿಡ್ಗೆ ಹೋದೆ. ಅಲ್ಲಿ ಹಳ್ಳಿಯಿಂದ ಬಂದಿದ್ದರು ಹೆಂಡತಿ ಗಂಡ. ಅವ್ರ ಹತ್ರ ಹೋಗಿ ನಾವು ಏನು ಮಾತಾಡ್ತೀವಿ, ಏನಪ್ಪ ಚೆನ್ನಾಗಿದ್ರಿ ಅಂತ ಕೇಳಲ್ಲ. ಯಾವಾಗಿಂದ ಧ್ಯಾನ ಮಾಡ್ತಾಯಿದ್ರಿ, ಏನು ಅನುಭವ, ಇದು ಕ್ವಶನ್ ಇರುತ್ತೆ. ನೀವು ಯಾವೂರಿನಿಂದ ಬಂದಿದ್ರಿ, ಯಾವಾಗಿಂದ ಧ್ಯಾನ ಮಾಡ್ತಾಯಿದ್ರಿ, ನಿಮ್ಮ ಅನುಭವ ಏನಂದರೆ ಆ ಮೇಡಮ್ ಅಳೋರು ಸ್ಟಾರ್ಟ್ ಆಯಿತು. ಯಾಕೆಂದರೆ ಸರ್ ನನ್ನ ಗಂಡನಿಗೆ ಕಾಲು ನಿಂತ್ಕೊಳ್ಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಬಾಯಿಂದ ಶಬ್ದನೂ ಬರಲ್ಲ. ಯಾರೋ ಹೇಳಿದರು ಪಿರಮಿಡ್ ಒಳಗೆ 41 ದಿನ ಮಾಡಿದರೆ ಈ ಕರ್ಮ ಕೊನೆ ಆಗತ್ತೆ, ವಾಸಿ ಆಗುತ್ತೆ ಅಂತ. 41 ದಿನ ರಾತ್ರಿ ಧ್ಯಾನ ಮಾಡಿದ್ದಾಳೆ ಸರ್ ನನ್ನ ಗಂಡ, ಒಂದು ಚೂರು ಏನೂ ಕಡಿಮೆ ಆಗಲಿಲ್ಲ ಅಂತ. ನಾನೇನು ಹೇಳ್ತಾ ಇದ್ದೀನಿ, ಡಾಕ್ಟ್ರ್ ಹತ್ರ ಹೋಗೋಣ ಅಂದರೆ ನನ್ನ ಗಂಡ ಕೇಳ್ತಾ ಇಲ್ಲ, ಮತ್ತೆ 41 ದಿನ ಧ್ಯಾನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಆ ಟೈಮ್ಗೆ ನಾನು ಹೋದೆ. ಕಣ್ಣು ಮುಚ್ಕೊ ಅಂತ ಕಣ್ಣು ಮುಚ್ಕೊಂಡ್ರು. ಕಣ್ಣು ಮುಚ್ಕೊಂಡು ಮಾತಾಡಪ್ಪ, ಏನು ಕಾಣಿಸ್ತಾಯಿದೆ? ಸರ್ ಬೆಳಕು ಕಾಣಿಸ್ತಾ ಇದೆ. ಈ ಬೆಳಕಿನ ಒಳಗೆ ಆತ್ಮ ಪ್ರವೇಶವಾಗಿ ಧ್ಯಾನ ಮಾಡಿ ಈ ಬೆಳಕು ಎಲ್ಲಿಗೆ ಹೋದರೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡು ಹಿಂದಿನ ಜನ್ಮಕ್ಕೆ ಹೋಗಿದ್ದಾರೆ. ಅಲ್ಲಿ ಹಿಂದಿನ ಜನ್ಮ ಅವ್ರ ತಂದೆಗೆ ಕಾಲು ಕೆಲಸ ಮಾಡ್ತಾಯಿಲ್ಲ. ಅವ್ರ ತಾಯಿ ತಂದೆ ನೋಡ್ಕೊಳ್ಳೋದು ಸೇವನ ಧರ್ಮ. ನಮ್ಮ ಮನೆಯವರು ನೋಡ್ಕೊಳ್ಳೋದು ಧರ್ಮ, ಬಗಲಿ ಮನೆಯವ್ರು ನೋಡ್ಕೊಳ್ಳೋದು ಸೇವಾ. ಮತ್ತು ಧರ್ಮ ನೋಡ್ಕೊಂಡಿದ್ದಾನ? ಇಲ್ಲ. ಮಾತಾಡೋಕ್ಕೆ ಬಿಟ್ಟಿಲ್ಲ, ಅಳ್ತಾ ಇದ್ದಾನೆ. ಯಾಕಂದ್ರೆ ಇಷ್ಟು ಪಾಪ ಮಾಡಿದ್ನ, ನಮ್ಮ ತಂದೆ ನಾನು ನೋಡ್ಕೊಂಡಿಲ್ವಾ, ಅವರು ಮಾತಾಡೋಕ್ಕೆ ಬಿಟ್ಟಿಲ್ವಾ ಅಂತ ಅಳು ಬರ್ತಾಯಿದೆ. ನಾನು ಹೇಳಿದೆ, ಆ ಆತ್ಮ ತಂದೆ ಆತ್ಮ ಅಲ್ಲೇ ಇದೆ, ಆತ್ಮಗೆ ಗೈಡೆನ್ಸ್ ಕೊಡು, ನನ್ನ ಜೊತೆಗೆ ಧ್ಯಾನ ಮಾಡಿರಿ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಕ್ಷಮ ಬೇಡ್ಕೊತಾ ಇದ್ದೀನಿ. ನಾನು ಅಜ್ಞಾನದಿಂದ ಇಂಥ ಪಾಪದ ಕರ್ಮ ಮಾಡಿದ್ದೀನಿ, ನೀವು ಸಂಕಲ್ಪ ಇಟ್ಕೊಳ್ರಿ, ಉನ್ನತ ಜನ್ಮ ಬೇಕು ಅಂತ ಮಾಸ್ಟರ್ಸ್ ಬಂದು ಕರ್ಕೊಂಡು ಹೋಗ್ತಾರಂತ ಗೈಡ್ ಮಾಡಿದೆ. ಆ ಆತ್ಮ ಬೆಳಕು ರೂಪದಲ್ಲಿ ಹೋಗ್ಬಿಟ್ಟು ಆವಾಗ ಈಶ್ವರ ಪ್ರತ್ಯಕ್ಷವಾಗಿ ಇವಾಗ ಧ್ಯಾನ ಮಾಡು, ನಿನ್ನ ಕರ್ಮ ಕೊನೆ ಆಗತ್ತೆ ಅಂತ ಹೇಳಿದರು. ಶಿರ್ಡಿ ಬಾಬಾನೂ ಹೇಳಿದರು. 3 ತಿಂಗಳಾದಮೇಲೆ ನಾನು ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗ್ತಾಯಿದ್ದೆ. ಕರ್ನೂಲ್ ಪಿರಮಿಡ್, ಫಸ್ಟ್ ಪಿರಮಿಡ್, ಅಲ್ಲಿ ನಾನು ಊಟಕ್ಕೆ ಹೋದೆ. ಅಲ್ಲಿ ಒಬ್ಬರು ಚೆನ್ನಾಗಿ ಓಡಾಡ್ತಾಯಿದ್ರು, ಮಾತಾಡ್ತಾಯಿದ್ರು. ನಮ್ಮ ಡ್ರೈವರ್ ಇದ್ದಾರೆ ಮಂಜುನಾಥ್ ಅಂತ. ಸರ್ ಅವನ್ನ ಗುರ್ತಿಡಿದ್ರ? ಇಲ್ಲ, ಯಾರು ಅಂತ. ನೀವು ಬೇತಂಚರ್ಲಲ್ಲಿ ಕೌನ್ಸಿಲಿಂಗ್ ಮಾಡಿದಿರಲ್ಲ ಸರ್, ಅವರೇ ನೋಡಿ ಸರ್ ಚೆನ್ನಾಗಿ ಓಡಾಡ್ತಾ ಇದ್ದಾರಾ, ಮಾತಾಡ್ತಾ ಇದ್ದಾರೆ ಅಂತ. ಅಂದರೆ ಹಿಂದಿನ ಜನ್ಮ ತಾಯಿ ತನ್ನನ್ನು ನೋಡ್ಕೊಳ್ಳಿಲ್ಲ, ಅಧರ್ಮ
ಅದು ಹೌದಾ ಅಲ್ವಾ? ಅದು ಕರ್ಮ ಆಯ್ತಾ ಇಲ್ವಾ? ಅದು ಸೃಷ್ಟಿ, ಇಲ್ಲಿ ಅನುಭವಿಸೋದು ಸ್ಥಿತಿ. ಆ ಕ್ಷಮ ಕೇಳಿಕೊಂಡು ತಂದೆನ ಆತ್ಮನ ಮೇಲೆ ಕಳಿಸಿದ್ರೆ ಇದು ಲಯ. ಸೃಷ್ಟಿಕರ್ತರು ನಾವೇ, ಸ್ಥಿತಿಕರ್ತರು ನಾವೇ, ಲಯಕರ್ತರು ನಾವೇ. ಹೌದಲ್ವ? ಯಾರೋ ಬಂದಿದ್ದಾರೆ ಬೀಗರು, ಯಾವುದೋ ಜನ್ಮದಲ್ಲಿ ನಮ್ಮ ಪ್ರೀತಿದಿಂದ ತಿನ್ನಿಸಿದ್ದಾರೆ. ಮತ್ತು ನಾವೇನು ಮಾಡಬೇಕು? ಅದೇ ಪ್ರೀತಿದಿಂದ ನಾವು ತಿನ್ನಿಸ್ಬೇಕು. ಎರಡೇ ಒಂದು ಸಾರು ಮಾಡಿರಿ, ಒಂದು ತವೆ ಮಾಡಿರಿ, ಈ ಹೃದಯದಿಂದ ಮಾಡಿರಿ, ಎಷ್ಟು ಚೆನ್ನಾಗಿ, ಇಷ್ಟು ಟೇಸ್ಟ್ ಯಾವಾಗ ನಾನು ತಿಂದಿಲ್ಲ. ಅವರು ಆತ್ಮಗೆ ಶಾಂತಿ, ನಮ್ಮ ಆತ್ಮಗೆ ಶಾಂತಿ. ಕ್ಷಣ ಕ್ಷಣ ಏನು ನಡೆದ್ರೇನು ಕಾರಣ ಕಾರ್ಯ ಸಂಬಂಧ. ಹಿಂದಿನ ಜನ್ಮದ ಪಾಪದ ಕರ್ಮ ನಮಗೆ ದುಃಖ ಕೊಡುತ್ತೆ, ಪುಣ್ಯದ ಕರ್ಮ ಆನಂದ ಕೊಡುತ್ತೆ, ಜ್ಞಾನದ ಕರ್ಮ ಜ್ಞಾನ ಕೊಡುತ್ತೆ. ಇದು ಜ್ಞಾನದ ಕರ್ಮ. ಹಿಂದಿನ ಜನ್ಮದ ಪರೋಪಕಾರ ಕರ್ಮ, ಅಪಕಾರ ಕರ್ಮ, ಉಪಕಾರ ಕರ್ಮ, ಪರೋಪಕಾರ ಕರ್ಮ. ಅಪಕಾರ ಕರ್ಮ ಅಂದರೆ ನನ್ನ ದುಃಖಕ್ಕೆ, ನನ್ನ ನಷ್ಟಕ್ಕೆ, ನನ್ನ ಕಷ್ಟಕ್ಕೆ ನಾನೇ ಕಾರಣ, ನನ್ನ ಜನ್ಮೇ ಕಾರಣ, ನನ್ನ ಕರ್ಮೇ ಕಾರಣ, ಬೇರೆ ಯಾರೂ ಇಲ್ಲ. ಪುಣ್ಯಕರ್ಮ ಅಂದರೆ, ಉಪಕಾರ ಕರ್ಮ ಅಂದರೆ ನನ್ನ ಸುಖಕ್ಕೆ, ನನ್ನ ಸಂತೋಷಕ್ಕೆ, ನನ್ನ ಆನಂದಕ್ಕೆ ನಾನೇ ಕಾರಣ, ನನ್ನ ಜನ್ಮೇ ಕಾರಣ, ನನ್ನ ಕರ್ಮೇ ಕಾರಣ, ಬೇರೆ ಯಾರೂ ಇಲ್ಲ. ಪರೋಪಕಾರ ಕರ್ಮ ಅಂದರೆ ನಾವು ದೇಹ ಬಿಟ್ಟಿದ ಮೇಲೆ ಪರಲೋಕಕ್ಕೆ ನಾವು ಏನು ತಗೊಂಡೋಗ್ತೀವೋ ಅದು ಪರೋಪಕಾರ ಕರ್ಮ. ಶ್ರದ್ಧಾವಾನ್ ಲಭತೆ ಜ್ಞಾನ. ನಿಮ್ಮೆಲ್ಲರ ಶ್ರದ್ಧೆದಿಂದ ಏನಾಗ್ತಾ ಇದೆ? ನನ್ನ ಒಳಗಿರೋ ಜ್ಞಾನ ಹೆಚ್ಚಿಗಾಗ್ತಾ ಇದೆ. ಈ ಜ್ಞಾನವು ನಾನು ಈ ಲೋಕ ಬಿಟ್ಟಿದ ಮೇಲೆ ಪರಲೋಕಕ್ಕೆ ತಗೊಂಡೋಗ್ತೀನಿ. ನಿಮಗೆ ಜ್ಞಾನ ಸಿಗ್ತಾ ಇದೆಯಲ್ಲ, ನೀವು ಈ ಜ್ಞಾನ ದೇಹ ಬಿಟ್ಟಿದ ಮೇಲೆ ಲೋಕಕ್ಕೆ ತಗೊಂಡೋಗ್ತೀರಿ. ಅಂದರೆ ಇಲ್ಲಿ ನಡೆಯೋದೇನು? ಪರೋಪಕಾರ ಕರ್ಮ. ಹಿಂದಿನ ಜನ್ಮ ಕಾರಣ, ಕಾರಕರು ನಾವೇ, ಈ ಕರ್ಮಗೆ ಸಂಬಂಧವೂ ನಮ್ಮದೇ. ಇದು ಕ್ಷಣ ಕ್ಷಣ ನೆನಪಿಟ್ಟುಕೊಂಡ್ರೆ ಯಾರು ಏನು ಮಾಡಿದ್ದರೇನು ಏನು ಮಾಡ್ತೀವಿ? ಮರೆತು ಹೋಗ್ತೀವಿ. ಮರೆಯೋದೇ ಕ್ಷಮಿಸೋದು, ಕ್ಷಮಿಸೋದೇ ಪ್ರೀತಿಸೋದು. ಹೌದಲ್ವ? ಮಕ್ಕಳನ್ನೇನಂತಾರೆ? ದೇವರು ಅಂತಾರೆ. ನಾವು 7 ವರ್ಷದವರೆಗೆ ದೇವರಾಗಿದ್ದೀವಿ, ಇವಾಗ ಮನುಷ್ಯರಾಗಿದ್ದೀವಿ. ಯಾಕೆ? 7 ವರ್ಷದಿಂದ ಮನಸ್ಸು ಮೊದಲಾಗುತ್ತೆ, ಅಷ್ಟುವರೆಗೆ ಮನಸ್ಸಿಲ್ಲ. ಮತ್ತೆ ಏನಾಗಬೇಕು? ನಾವು ಮತ್ತೆ ಮಕ್ಕಳಾಗಬೇಕು, ಮತ್ತೆ ದೇವರಾಗಬೇಕು. ಯಾರು ಮಕ್ಕಳು? ಜಗಳ ಆಯಿತು, ಇಬ್ಬರು ಮಕ್ಕಳು ಜಗಳ ಮಾಡಿಕೊಂಡ್ರು, ತಾಯಿ ತಂದೆಯವರು ಜಗಳ ಮಾಡಿದರು. 5 ನಿಮಿಷ ಆದಮೇಲೆ ಮಕ್ಕಳು ಐಸ್ ಕ್ರೀಮ್ ಅನ್ಸ್ಕೊಂಡು ತಿಂತಾರೆ, ತಾಯಿ ತಂದೆಯವರು ಬದ್ಧ ಶತ್ರು ಆಗಿಬಿಡ್ತಾರೆ. ಕಾರಣ ಏನು? ಮಕ್ಕಳು ಮರೆತು ಹೋಗ್ತಾ ಇದ್ದಾರೆ, ದೊಡ್ಡವರು ಮರೆತು ಹೋಗ್ತಾ ಇಲ್ಲ. ಹೌದಲ್ವ? ಆ ಮರೆಯೋಕ್ಕೆ ಮಾರ್ಗವೇನು? ಜ್ಞಾನ. ಹೌದಾ? ಯಾವುದೋ ಜನ್ಮದ ಈ ಮಕ್ಕಳು ಜಗಳ ಮಾಡ್ಕೊತಾರೆ, ಮತ್ತೆ ಒಂದಾಗ್ತಾರೆ. ನಾವ್ಯಾಕೆ ತಲೆ ಹಾಕಬೇಕು ಅಂತ ಜ್ಞಾನವಿದ್ದರೆ ನಾವು ಜಗಳ ಮಾಡಲ್ಲ. ಅವ್ರು ಹೇಗೆ ಮಾಡ್ತಾ ಹೋಗ್ತಿರೋ ನಾವು ಹಾಗೆ ಮಾಡ್ತಾ ಹೋಗ್ತೀವಿ. ಹೌದಲ್ವ? ಜಗಳ ಆಯಿತು, ಮೊದಲು ನಾನೇ ಯಾಕೆ ಮಾತಾಡಬೇಕು? ಅಹಂಕಾರ. ಮಕ್ಕಳಿಗೆ ಅಹಂಕಾರ ಇಲ್ಲ, ಇಬ್ಬರು ಸೇರಿ ಮಾತಾಡ್ತಾರೆ, ಮರ್ತು ಹೋಗ್ತಾರೆ. ಅಜ್ಞಾನ ಇಲ್ಲ, ಅಹಂಕಾರ ಇಲ್ಲ. ನಮಗೇನಿದೆ? ಅಜ್ಞಾನವಿದೆ, ಅಹಂಕಾರವಿದೆ. ಈ ಎರಡು ಬಿಡಬೇಕಂದ್ರೆ ಏನು ಬೇಕು? ಜ್ಞಾನ ಬೇಕು. ಆ ಜ್ಞಾನ ಬೇಕಂದ್ರೆ ಏನು ಮಾಡಬೇಕು? ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಒಂದೇ ಒಂದು ಮಾರ್ಗ ಏನು? ಧ್ಯಾನ. ಈ ಧ್ಯಾನ ಎಷ್ಟು ಸುಲಭವೋ ಗೊತ್ತಾ? ಒಂದು ಆ್ಯಪಿಲ್, ಯಾರೋ ಬೀಗರು ಬಂದಿದ್ದಾರೆ ಮನೆಗೆ, ಆ್ಯಪಿಲ್ ಹಣ್ಣು ಹಾಗೆ ಕೊಡ್ತೀವಿ ನಾವು. ಏನು ಮಾಡ್ತೀವಿ? ಒಂದು ಪ್ಲೇಟ್ ತಗೊಂಡು, ಚಾಕು ತಗೊಂಡು ಕಟ್ ಮಾಡಿ ಬೀಜ ತೆಗೆದು ಕೊಡ್ತೀವಿ. ಅದೇ ಆ್ಯಪಿಲ್ ಹಣ್ಣು ತಿನ್ನಬೇಕಂದ್ರೆ ಒಂದು ಪ್ಲೇಟ್ ಬೇಕು, ಚಾಕು ಬೇಕು. ಪೂಜೆ ಮಾಡಬೇಕಂದ್ರೆ ಏನು ಬೇಕಾಗಿಲ್ವಾ? ತೆಂಗಿನಕಾಯಿ ಬೇಕು, ಅಗರಬತ್ತಿ ಬೇಕು, ಕರ್ಪೂರ ಬೇಕು, ಫೋಟೋ ಬೇಕು, ಸ್ನಾನ ಮಾಡಬೇಕು. ಹೌದಲ್ವ? ಎಲ್ಲ ಬೇಕು. ಈ ಆ್ಯಪಿಲ್ ಹಣ್ಣು ತಿನ್ನೋದು ಪೂಜೆ. ಈ ದಾಳಿಂಬೆ ಹಣ್ಣು ತಿನ್ನೋದು ಇನ್ನೂ ಸ್ವಲ್ಪ ಕಷ್ಟ. ಅದು ಬಿಚ್ಚಿ ಒಂದೊಂದು ತೆಗಿಬೇಕು.
ಇದು ಸ್ತೋತ್ರ. ಸ್ತೋತ್ರ ಓದಿ ಬರಬೇಕು, ಅದು ಪ್ರಾಕ್ಟೀಸ್ ಮಾಡಬೇಕು, ನೆನಪಿಟ್ಕೋಬೇಕು. ಆ್ಯಪಿಲ್ ಹಣ್ಣು ತಿನ್ನೋದು ಪೂಜಾ, ದಾಳಿಂಬೆ ಹಣ್ಣು ತಿನ್ನೋದು ಸ್ತೋತ್ರ. ಪೈನಾಪಿಲ್ ಹಣ್ಣು ಇನ್ನೂ ಕಷ್ಟ, ಅದು ಆ ಮುಳ್ಳೆಲ್ಲ ತೆಗಿಬೇಕು, ಶಾರ್ಪ್ ನೈಫ್ ಬೇಕು ಅಲ್ಲ. ಅದೇನು ಜಪ, ಗುರುಗಳ ಹತ್ರ ಹೋಗಿ ಮಾಲೆ ತಗೊಂಡು ಮಂತ್ರ ನೆನಪಿಟ್ಕೊಂಡು ಕೌಂಟಿಂಗ್ ಮಾಡಬೇಕು. ಆ್ಯಪಿಲ್ ಹಣ್ಣು ತಿನ್ನೋದು ಪೂಜಾ, ದಾಳಿಂಬೆ ಹಣ್ಣು ತಿನ್ನೋದು ಸ್ತೋತ್ರ, ಪೈನಾಪಲ್ ಹಣ್ಣು ತಿನ್ನೋದು ಜಪ, ಹನ್ಸಲ ಹಣ್ಣು ತಿನ್ನೋದು ಯಜ್ಞ. ಹನ್ಸಲ ಹಣ್ಣು ತಿನ್ನೋದು ಯಜ್ಞ, ಆ್ಯಪಿಲ್ ಹಣ್ಣು ತಿನ್ನೋದು ಪೂಜಾ, ದಾಳಿಂಬೆ ಹಣ್ಣು ತಿನ್ನೋದು ಸ್ತೋತ್ರ, ಪೈನಾಪಲ್ ಹಣ್ಣು ತಿನ್ನೋದು ಜಪ, ಹನ್ಸಲ ಹಣ್ಣು ತಿನ್ನೋದು ಯಜ್ಞ, ಸುಲಿದಿದ್ದು ಬಾಳೆಹಣ್ಣು ತಿನ್ನೋದು ಧ್ಯಾನ. ಈ ಬಾಳೆಹಣ್ಣು ಎಲ್ಲ ಸೀಸನು ಎಲ್ಲ ದೇಶದಲ್ಲಿ ಸಿಗುತ್ತೆ. ಬೆಲೆ ಕಡಿಮೆ ಬಾಳೆಹಣ್ಣು, ಹೆಚ್ಚಿಗೆ ವಿಟಮಿನ್ಸ್ ಇರೋದು ಬಾಳೆಹಣ್ಣು, ಈಜಿ ಡೈಜೆಸ್ಟ್ ಆಗೋದು ಬಾಳೆಹಣ್ಣು, ಸುಲಭವಾಗಿ ತಿನ್ನೋದು ಬಾಳೆಹಣ್ಣು. ಅರ್ಥ ಆಯ್ತಾ? ಸುಲಿದಿದ್ದು ಬಾಳೆಹಣ್ಣುದು ತಿನ್ನೋದೇ ಧ್ಯಾನ, ಅಷ್ಟು ಸುಲಭ ಧ್ಯಾನವು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.